ರಾಜ್ಯ ರಾಜಧಾನಿಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿದ್ಯುತ್ ಅವಘಡಗಳು ಮರುಕಳಿಸುತ್ತಲೇ ಇದ್ದು ವಿದ್ಯುತ್ ವಿತರಣಾ ಕಂಪನಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ. ಹೀಗಾಗಿ ಬೆಸ್ಕಾಂ ಜನರ ದೂರುಗಳನ್ನು ಆಧರಿಸಿ ವಿದ್ಯುತ್ ಪ್ರವಹಿಸಿ ಅಪಘಾತ ಸಂಭವಿಸಬಹುದಾದಂಥ ಯಮಸ್ವರೂಪಿ ಸ್ಪಾಟ್ಗಳನ್ನು ಪತ್ತೆ ಮಾಡಿದೆ. ಹೌದು, ಬೆಸ್ಕಾಂ ವ್ಯಾಪ್ತಿಯ ಒಟ್ಟು 8 ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆದಿದ್ದು ಅದರಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರತಕ್ಕಂಥ 60,030 ಶಾಕಿಂಗ್ ಸ್ಪಾಟ್ಗಳು ಪತ್ತೆಯಾಗಿವೆ. ಈ ಪೈಕಿ 43,182 ವಿದ್ಯುತ್ ಶಾಕಿಂಗ್ ಸ್ಪಾಟ್ಗಳನ್ನು ಆದ್ಯತೆ ಮೇರೆಗೆ ಸರಿಪಡಿಸಲಾಗಿದೆ. ಆದರೆ ಇನ್ನು 16,848 ಸ್ಥಳಗಳು ಅಪಾಯಕ್ಕೆ ಆಹ್ವಾನ ನೀಡುವಂತಿದ್ದು ಜನ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸಹ ಅನಾಹುತ ಸಂಭವಿಸೋದು ಗ್ಯಾರಂಟಿ. ಹೌದು, ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಸಾಕಷ್ಟು ಕಡೆ ವಿದ್ಯುತ್ ಪರಿವರ್ತಕಗಳು ಹಾಗೂ ಕಂಬಗಳು ಅಪಾಯಕಾರಿ ಸ್ಥಿತಿಯಲ್ಲಿವೆ. ಗಲ್ಲಿ ರಸ್ತೆಗಳಿಂದ ಹಿಡಿದು ಮುಖ್ಯ ರಸ್ತೆಗಳವರೆಗೂ ಕೂಡ ಯಮಸ್ವರೂಪಿ ವಿದ್ಯುತ್ ತಂತಿಗಳು ಹಾಗೂ ಟ್ರಾನ್ಸ್ಫಾರ್ಮರ್ಗಳು ಬಲಿಗಾಗಿ ಕಾಯ್ತಾ ಇವೆ. ಇನ್ನು ಮನೆಗಳ ವಿದ್ಯುತ್ ಸಂಪರ್ಕದ ಹಾಗೂ ಬೀದಿ ದೀಪದ ವಿದ್ಯುತ್ ಕಂಬಗಳಲ್ಲಿ ನಿರ್ವಹಣಾ ಸಮಸ್ಯೆ ಕಂಡು ಬರ್ತಾ ಇದೆ. ಹೀಗಾಗಿ ಎಲ್ಲೆಂದರಲ್ಲಿ ತೂಗಾಡುವಂತಹ ವಿದ್ಯುತ್ ತಂತಿಗಳು ಹಾಗೆ ಮಕ್ಕಳ ಕೈಗೆಟಕುವಂತಹ ಜಂಕ್ಷನ್ ಬಾಕ್ಸ್ಗಳು, ಅಪಾಯಕ್ಕೆ ಬಾಯಿ ತೆರೆದಕ್ಕಂತಹ ಟರ್ಮಿನೇಷನ್ ಬಾಕ್ಸ್ಗಳು ಹಲವೆಡೆ ಕಾಣ್ತಾ ಇವೆ. ಅದರಲ್ಲೂ ಹೊಸ ಲೇಔಟ್ಗಳು ಹಾಗೂ ಕೊಳಗೇರಿಗಳಲ್ಲಿ ವಿದ್ಯುತ್ ಕಂಬಗಳ ಸ್ಥಿತಿ ಅಯೋಮಯವಾಗಿದ್ದು ಹಳೆಯ ವಿದ್ಯುತ್ ಕಂಬಗಳು ಸಾವಿಗೆ ಆಹ್ವಾನ ನೀಡುವಂತಹ ಮರಣ ಕಂಬಗಳಾಗಿ ಪರಿವರ್ತನೆಯಾಗಿವೆ. ಇಂತಹ ಸುರಕ್ಷತೆ ಇಲ್ಲದಂತಹ ಸ್ಥಳಗಳಲ್ಲಿ ಜನರು ಅಪಾಯ ಲೆಕ್ಕಿಸದೆ ಈಗಾಗಲೇ ಓಡಾಡ್ತಿದ್ದಾರೆ. ಅಲ್ಲದೆ ಜನನಿಬಿಡ ಸ್ಥಳ ಸೇರಿದಂತೆ ಯಾವುದೇ ಜಾಗದಲ್ಲಿ ವಿದ್ಯುತ್ ಪರಿವರ್ತಕವನ್ನ ಅಳವಡಿಸಿದ್ರೆ ಅಲ್ಲಿ ಕಡ್ಡಾಯವಾಗಿ ಸುರಕ್ಷತಾ ಕ್ರಮವನ್ನ ಕೈಗೊಳ್ಳಬೇಕು. ಕಂಬದ ಸುತ್ತ ಮನುಷ್ಯರು ಮತ್ತು ಪ್ರಾಣಿಗಳು ಸುಳಿಯದಂತೆ ಸುರಕ್ಷತಾ ಬೇಲಿಯನ್ನ ನಿರ್ಮಿಸಬೇಕು. ಆದರೆ ಬಹುತೇಕ ಪರಿವರ್ತಕಗಳ ಬಳಿ ಸುರಕ್ಷತಾ ಬೇಲಿ ಹಾಕಿಲ್ಲ. ಹೀಗಾಗಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಕಳೆದ 5 ವರ್ಷದಲ್ಲಿ 869 ಮಂದಿಗೆ ವಿದ್ಯುತ್ ತಂತಿ ತಗಲಿದ್ದು ಒಟ್ಟು 555 ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲದೆ 314 ಮಂದಿಗೆ ತೀವ್ರ ಗಾಯವಾಗಿದ್ದು 418 ಜಾನುವಾರುಗಳು ಮೃತಪಟ್ಟಿವೆಯಂತೆ.